ಸುಮಾರು ದಿನಗಳಿಂದ ಅನಾರೋಗ್ಯದಿಂದ ಹೇಗೋ ದಿನ ದೂಡುತ್ತಿದ್ದ ಪತಿ ಅವಿನಾಶ್ ಮಾರನೇ ಬೆಳಿಗ್ಗೆ 8 ಗಂಟೆಯಾದರೂ ಎಚ್ಚರಗೊಳ್ಳದಿದ್ದಾಗ ಶಾರ್ವರಿ ನಿಜಕ್ಕೂ ಬೆಚ್ಚಿಬಿದ್ಲು. ಅವಳು ಬಂದು ಅವನನ್ನು ಎಬ್ಬಿಸಲು ಯತ್ನಿಸುತ್ತಾ ಹಣೆ ಮುಟ್ಟಿ ನೋಡಿದ್ಲು. ಇಂದು ಅದು ಕೆಂಡದಂತೆ ಸುಡ್ತಾಯಿತು. 3-4 ದಿನಗಳಿಂದ ಅವನು ಸತತ ಕೆಮ್ಮುತ್ತಿದ್ದ. ಡಾಕ್ಟರ್ ಮನೆಗೆ ಬಂದು ಪರೀಕ್ಷಿಸಿ ಔಷಧಿ ನೀಡಿದ್ದರು. ನಾನು ಆಸ್ಪತ್ರೆ ಸೇರಿ ಅಡ್ಮಿಟ್ ಆಗಲಾರೆ ಎಂದು ಅವನು ಹಠ ಹಿಡಿದಿದ್ದ. ಸ್ವಲ್ಪ ಆರಾಮ ಎನಿಸಿದಾಗ ಲ್ಯಾಪ್ಟಾಪ್ ಎಳೆದುಕೊಂಡು ಮನೆಯಿಂದಲೇ ತನ್ನ ಬಿಸ್ನೆಸ್ ಸಂಭಾಳಿಸ್ತಾ ಇದ್ದ. ಅವನ ಫೋನ್ ಕಾಲ್ಸ್ ಅಂತೂ ನಿಲ್ಲುತ್ತಲೇ ಇರಲಿಲ್ಲ. ತಕ್ಷಣ ಅವಳು ಗಂಡನಿಗೆ ಔಷಧಿ ನೀಡಿ ಹಣೆಗೆ ತಣ್ಣೀರು ಪಟ್ಟಿ ಹಾಕಿ ಬದಲಾಯಿಸ್ತಾ ಇದ್ಲು. ಇವರಿಬ್ಬರ ಮದುವೆಯಾಗಿ 2 ವರ್ಷ ಆಗಿರಬಹುದಷ್ಟೇ. ಹಿಂದಿನ ವರ್ಷದವರೆಗೂ ಇವಳ ಅತ್ತೆ ಮಾವ ಇವರ ಜೊತೆ ಬೆಂಗಳೂರಿನಲ್ಲಿ ಇದ್ದರು. ಆದರೆ ಕೊರೋನಾ ಮಧ್ಯೆ ಶಾರ್ವರಿಯ ಹಿರಿಯ ಊರಗಿತ್ತಿ ಸೀರಿಯಸ್ ಆಗಿ ತೀರ್ಕೊಂಡಾಗ ಅವಳ ಅತ್ತೆ ಮಾವ ಬೇರೆ ದಾರಿ ಇಲ್ಲದೆ ಮೈಸೂರಿನ ಹಿರಿಮಗನ ಮನೆಗೆ ಹೊರಡಬೇಕಾಯಿತು. ಅಲ್ಲಿ ಆ 2 ಮೊಮ್ಮಕ್ಕಳ ಜವಾಬ್ದಾರಿ ಅವರ ಮೇಲೆ ಬಂತು. ಅದಾದಮೇಲೆ ಭಾರತದಲ್ಲಿ ಎಲ್ಲೆಡೆ ಕೊರೋನಾದ ಪ್ರಕೋಪ ತೀವ್ರ ಹೆಚ್ಚಿತು. ಬೆಂಗಳೂರಿನ ಎಲ್ಲ ಆಸ್ಪತ್ರೆಗಳಲ್ಲೂ ಕೊರೋನಾದ ರೋಗಿಗಳೇ ತುಂಬ ಹೋಗಿದ್ರು. ಟಿವಿಯ ನ್ಯೂಸ್ ನೋಡ್ತಾ ಇದ್ದಷ್ಟು ಇವರ ಆತಂಕ ಹೆಚ್ಚುತ್ತಿತ್ತು. ಒಂದೆಡೆ ವೆಂಟಿಲೇಟರ್ ಇಲ್ಲ, ಕೆಲವೆಡೆ ಆಕ್ಸಿಜನ್ ಸಿಲಿಂಡರ್ಗಳಿಲ್ಲದೆ ರೋಗಿಗಳ ಸಾವಿನ ಸಂಖ್ಯೆ ಮುಗಿಲು ಮುಟ್ಟಿತ್ತು. ಈ ಮಧ್ಯೆ ಅವಿನಾಶ್ ಹೀಗೆ ಮಲಗಿದಾಗ ಶಾರ್ವರಿಯ ಜಂಗಾಬಲವೇ ಉಡುಗಿ ಹೋಗಿತ್ತು. ಅವಳು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿದ್ಳು. ಅಮ್ಮ, ಬೆಳಗ್ಗೆಯಿಂದ ಅವರಿಗೆ ಬಹಳ ಜ್ವರ ಹೆಚ್ಚಾಗಿದೆ, ಏನು ಮಾಡಲಿ? ಕಾವೇರಮ್ಮ ಸಹ ಕಂಗಾಲಾದರು. ಯಾಕೋ ಎಲ್ಲ ಕಡೆ ಇದೇ ಹಾವಳಿ ಕಣಮ್ಮ. ಇಲ್ಲಿ ನಿನ್ನ ತಮ್ಮ ರಾಜು ಸಹ ಕೊರೋನಾ ಪಾಸಿಟಿವ್ ಆಗಿ ತನ್ನ ಕೋಣೆ ಸೇರಿಬಿಟ್ಟಿದ್ದಾನೆ. ಇಲ್ಲಿದ್ರೆ ತಕ್ಷಣ ಅವನನ್ನು ಕಳಿಸ್ಕೊಡ್ತಾ ಇದ್ದೆ. ನಮಗೀಗ ಅವನ ಸೇವೆ ಮಾಡೋದೇ ಆಗೋಗಿದೆ. ನೀನು ತಕ್ಷಣ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಮನೆಗೆ ಕರೆಸಿ ಅವರ ಸಲಹೆ ಪಡೆದುಕೋ. ಹೌದಮ್ಮ, ಅತ್ತ ಮೈಸೂರಿನಲ್ಲಿ ನಮ್ಮತ್ತೆಗೂ ಹುಷಾರಿಲ್ವಂತೆ. ಇಲ್ಲಾಂದರೆ ಇವರ ಅಣ್ಣ ಬರ್ತಾಯಿದ್ರು. ಏನೂ ಗಾಬರಿ ಆಗಬೇಡಮ್ಮ, ಸ್ವಲ್ಪ ಧೈರ್ಯದಿಂದ ಇರು, ಎಲ್ಲ ಸರಿ ಹೋಗುತ್ತೆ ಎಂದು ಕಾವೇರಮ್ಮ ಸಮಾಧಾನ ಹೇಳಿದರು. ಶಾರ್ವರಿ ತಕ್ಷಣ ಪತಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ಲು. ಫ್ಯಾಮಿಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅವರ ಸಲಹೆಯಂತೆ ಔಷಧಿ ಮುಂದುವರೆಸಿದ್ಲು. ಈ ಮಧ್ಯೆ ಅವಿನಾಶ್ ಸ್ಥಿತಿ ಮತ್ತಷ್ಟು ಗಂಭೀರ ಆಗತೊಡಗಿತು. ಕೊನೆಗೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ಲು. ಆಸ್ಪತ್ರೆಯಲ್ಲಿ ಎಲ್ಲಿ ನೋಡಿದ್ರೂ ರೋಗಿಗಳ ದಂಡೇ ತುಂಬಿತ್ತು. ಮರಣ ಮೃದಂಗದ ಭೀಕರ ರುದ್ರ ತಾಂಡವದಿಂದ ಗಾಬರಿಯಾದ ಅವಳು ಹೇಗೋ ಗಂಡನನ್ನು ಅಡ್ಮಿಟ್ ಮಾಡಿಸಿದ್ಲು. ಒಮ್ಮೆ ಹೊರಗಿನಿಂದ ಔಷಧಿ ತರಲು, ಮತ್ತೊಮ್ಮೆ ಊಟ ತಿಂಡಿಗೆಂದು ಅಲೆದಾಡುತ್ತಲೇ ಇರಬೇಕಾಯಿತು. ಡಾಕ್ಟರ್ ಬಂದಾಗೆಲ್ಲ ಅವರ ಚೇಂಬರ್ಗೆ ಹೋಗಿ ವಿಚಾರಿಸಿ ರಾತ್ರಿ ಹೊತ್ತು ನಿದ್ದೆಗೆಟ್ಟು ಬಹಳ ಸುಸ್ತಾಗಿ ಹೋದ್ಲು. ಅವಳನ್ನು ಕೊರೋನಾ ವಾರ್ಡ್ ಒಳಗೆ ಬಿಡ್ತಾ ಇರಲಿಲ್ಲ. ಹೊರಗಿನ ರಿಸೆಪ್ಷನ್ನಲ್ಲಿ ಕುಳಿತೆ ಅವಳು ಪತಿಗೆ ಬೇಗ ಗುಣಮುಖವಾಗಲಿ ಎಂದು ದೇವರನ್ನು ಪ್ರಾರ್ಥಿಸುವಳು. ಅತ್ತ ಅವಿನಾಶ್ನ ಸ್ಥಿತಿ ಸುಧಾರಿಸುವ ಬದಲು ದಿನೇ ದಿನೇ ಬಿಗಡಾಯಿಸುತ್ತಲೇ ಇತ್ತು. ಆ ದಿನ ಇವಳು ಡಾಕ್ಟರನ್ನು ಭೇಟಿಯಾದಾಗ ತುಂಬು ಭರವಸೆ ನೀಡಿದ ಅವರು ಒಂದು ಹೊಸ ಔಷಧಿಯನ್ನು ಬರೆದುಕೊಟ್ರು. ಹೊರಗಿನಿಂದ ಹೇಗೂ ಅವನ್ನೆಲ್ಲ ತಂದ್ಲು. ಅದರಲ್ಲಿ ಅತಿ ಮುಖ್ಯವಾದದ್ದೇ ಎಲ್ಲೂ ಸಿಗಲಿಲ್ಲ. ಆಸ್ಪತ್ರೆಯಲ್ಲೂ ಅದರ ಸ್ಟಾಕ್ ಇರಲಿಲ್ಲ. ಅವಳು ಹತಾಶಳಾಗಿ ತನ್ನ ವಿಧಿಯನ್ನು ಹಳೆಯುತ್ತಾ ಆಸ್ಪತ್ರೆಯ ಸಾಲು ಬೆಂಚುಗಳಲ್ಲಿ ಒಂದೆಡೆ ಕುಳಿತಳು. ಸ್ವಲ್ಪ ಹೊತ್ತಿಗೆ ಅಲ್ಲಿಗೊಬ್ಬ ಗಡ್ಡದಾರಿ ಯುವಕ ಬಂದು ಕುಳಿತ. ಅವನು ಬಹಳ ಚಿಂತೆಗೊಂಡಿದ್ದ. ಅವಳು ಅವನ ಕಡೆ ತನ್ನ ಚೀಟಿ ಚಾಚುತ್ತಾ, ಈ ಔಷಧಿ ಹತ್ತಿರದಲ್ಲಿ ಎಲ್ಲಾದರೂ ಸಿಗಬಹುದೇ? ನಿಮಗೇನಾದರೂ ಐಡಿಯಾ ಇದೆಯಾ ನೋಡಿ ಎಂದಳು. ನಾನು ಇದೇ ಔಷಧಿಗಾಗಿ ನಿನ್ನೆಯಿಂದ ಅಲೆದಾಡ್ತಾ ಇದ್ದೇನೆ. ಹತ್ತಿರದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ನನ್ನ ಫ್ರೆಂಡೊಬ್ಬ ದೂರದ ವೈಲ್ಡ್ ಫೀಲ್ಡ್ನಲ್ಲಿ ತನ್ನ ಮೆಡಿಕಲ್ ಸ್ಟೋರ್ನಲ್ಲಿ ಇದು ಲಭ್ಯ ಎಂದು ಹೇಳಿದ. ನಾನೀಗ ಆ ಕಡೆಯೇ ಹೊರಟಿದ್ದೇನೆ. ನಿಮ್ಮ ಚೀಟಿ ನನ್ನ ಹತ್ತಿರವೇ ಇರಲಿ. ನನ್ನದರ ಜೊತೆ ನಿಮಗೂ ಇದನ್ನು ತಂದು ಕೊಡ್ತೇನೆ. ನಿಮ್ಮಿಂದ ಬಹಳ ದೊಡ್ಡ ಉಪಕಾರವಾಯಿತು. ಬೆಳಿಗ್ಗೆಯಿಂದ ಇದು ಎಲ್ಲೂ ಸಿಗದೆ ಹುಚ್ಚಳಂತಾಗಿದ್ದೆ. ಅವಳ ಸ್ವರ ಗದ್ಗದಿತವಾಗಿತ್ತು. ಇದರಲ್ಲಿ ಉಪಕಾರದ ಮಾತೇನಿಲ್ಲ. ನನಗಾಗಿ ಹೋಗ್ತಾ ಇದ್ದೇನೆ, ಹಾಗೆ ನಿಮಗೂ ತಂದು ಕೊಡ್ತೀನಿ ಅಂದೆ. ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅಲ್ಲಿ ಸ್ಟಾಕ್ ಖಾಲಿ ಆಗಬಾರ್ದು ಅಂತ ಪ್ರಾರ್ಥಿಸಿ. ಅವನು ಮೇಲಿದ್ದಾಗ ತಕ್ಷಣ ಅವಳು 500ರ 4 ನೋಟು ನೀಡಲು ಮುಂದಾದ್ಲು. ಬೇಡಿ, ಹಣದ್ದು ಏನೂ ತೊಂದರೆ ಇಲ್ಲ. ಮೊದಲು ಔಷಧಿ ಸಿಗಲಿ, ಆಮೇಲೆ ನೋಡೋಣ. ನನ್ನ ಬಳಿ ಹಣ ಇದೆ, ಚಿಂತಿಸಬೇಡಿ ಎನ್ನುತ್ತಾ ಅವನು ಹೊರಟೇ ಬಿಟ್ಟ. ಸಂಜೆ ಅವನು ಬಂದಾಗ ಪುಣ್ಯಕ್ಕೆ ಔಷಧಿ ಸಿಕ್ಕಿತು. ಶಾರ್ವರಿಗೆ ಜೀವದಲ್ಲಿ ಜೀವ ಬಂತು. ಅವನು ತನ್ನ ಅಣ್ಣನನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿದ್ದ. ಹೀಗೆ ಇಬ್ಬರಲ್ಲಿ ಪರಿಚಯ ಬೆಳೆದು ಆಗಾಗ ಅಲ್ಲೇ ಭೇಟಿಯಾಗಿ ಕಾಫಿಗೂ ಹೋಗಿ ಬರ್ತಾ ಇದ್ರು. ಇಬ್ಬರದು ಒಂದೇ ಸಂಕಟ ಆಗಿತ್ತು.
ಗಂಡಸಾದ ಅವನು ಅವಳ ಮುಂದೆ ಅಳುವಂತಿರಲಿಲ್ಲ. ಗಾಬರಿ ಹೆಚ್ಚಾದಾಗೆಲ್ಲ ಅವಳು ಅತ್ತು ಅದನ್ನು ನಿವಾರಿಸಿಕೊಳ್ತಾ ಇದ್ಲು. ಇತ್ತೀಚೆಗೆ ಅವಳು ಪ್ರತೀಕನ ಭುಜಕ್ಕೊರಗಿ ಅಳುವಷ್ಟು ಅವರಿಬ್ಬರಲ್ಲಿ ಆತ್ಮೀಯತೆ ಬೆಳೆದಿತ್ತು. ಅವನು ಅವಳ ಬೆನ್ನು ತಟ್ಟಿ ಬಹಳ ಸಮಾಧಾನ ಪಡಿಸ್ತಾ ಇದ್ದ. ಈಗೆಲ್ಲ ಅವಳಿಗೆ ಬೇಕಾದ ಎಲ್ಲ ಔಷಧಿ ಸಾಮಗ್ರಿ ಪ್ರತೀಕ್ ತಾನೇ ತಂದು ಕೊಡ್ತಾ ಇದ್ದ. ರಾತ್ರಿ ಅವಳನ್ನು ಮನೆಯಲ್ಲಿ ಡ್ರಾಪ್ ಮಾಡಿ ನಂತರ ತಾನು ಹೊರಡ್ತಾ ಇದ್ದ. ಹೀಗೆ ಕಡು ಕಷ್ಟದ ದಿನಗಳ ಮಧ್ಯೆ ಈ ಇಬ್ಬರು ಅಪರಿಚಿತರು ನಿಕಟವಾಗತೊಡಗಿದರು. ಅವರಿಬ್ಬರ ನಡುವೆ ಹೇಳಿಕೊಳ್ಳಲಾಗದ ಒಂದು ಬಾಂಧವ್ಯ ಏರ್ಪಟ್ಟಿತ್ತು. ಅವರಿಬ್ಬರಿಗೂ ಅದು ಪ್ರಿಯವಾಗಿತ್ತು. ಒಂದಿನ ಅವಿನಾಶ್ನ ಆಕ್ಸಿಜನ್ ಲೆವೆಲ್ ಬಹಳ ಏರುಪೇರಾಯಿತು. ಆ ದಿನ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಟಾಕ್ ಮುಗಿದಿತ್ತು. ಆಗ ಪ್ರತೀಕ್ ತಾನೇ ಆ ಜವಾಬ್ದಾರಿ ಹೊತ್ತು ಇಡೀ ದಿನ ಹೊರಗಿನ ಬಿಸಿಲಲ್ಲಿ ಓಡಾಡಿ ಸಂಜೆಯ ಹೊತ್ತಿಗೆ ಹೇಗೋ ಒಂದು ಸಿಲಿಂಡರ್ನೊಂದಿಗೆ ಹಾಜರಾಗಿದ್ದ. ಆ ದಿನ ಗದ್ಗದಿತಳಾಗಿ ಅವಳು ಹೇಳಿದ್ಲು, ಪ್ರತೀಕ್, ಯಾವ ಜನ್ಮದ ಋಣಾನುಬಂಧವೋ ಏನೋ, ನೀನು ಎಲ್ಲ ವಿಷಯದಲ್ಲೂ ನನಗೆ ಸಹಾಯ ಮಾಡ್ತಾ ಇರುವೆ. ನಿನಗಾಗಿ ನಾನು ಏನೂ ಮಾಡ್ತಾ ಇಲ್ಲ. ನನ್ನ ಬಗ್ಗೆ ಕಾಳಜಿ ಅಕ್ಕರೆ ಇದೆಲ್ಲ ಹೇಗೆ? ನಾನು ನಿನಗೆ ಏನೂ ಅಲ್ಲ, ಬರಿಯ ಫ್ರೆಂಡ್ ಮಾತ್ರ. ಮತ್ತೆ ಇಷ್ಟೆಲ್ಲ ಕಷ್ಟಪಡ್ತಾ ಇರುವ ನಿನ್ನ ಋಣ ನಾನು ಹೇಗೆ ತಾನೇ ತೀರಿಸಬಲ್ಲೆ? ಶಾರ್ವರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲೇಬೇಕು ಅಂತ ಇಲ್ಲ. ನಾವಿಬ್ಬರು ಏನೂ ಅಲ್ಲದಿದ್ದರೂ ಫ್ರೆಂಡ್ಸ್ ಅಂತ ನೀನೇ ಹೇಳಿದ್ದಿ. ಅಷ್ಟು ಸಾಕು. ಸಮಾನಾಂತರ ದುಃಖಿಗಳು, ಅದನ್ನೇ ಹಂಚ್ಕೋತಾ ಇದ್ದೇವೆ. ನಿನ್ನ ನೋವಿಗೆ ನಾನು ಏನು ತಾನೇ ಮಾಡಬಲ್ಲೆ? ನನ್ನ ಕೈಲಾದ ಸಹಾಯ ಮಾಡಿ ಕೊಂಚವಾದರೂ ನಿನ್ನ ಟೆನ್ಷನ್ ಕಳೆಯೋಣ ಅಂತ ಅಷ್ಟೇ. ಅಂಥ ಸಂದಿಗ್ಧದ ಪರಿಸ್ಥಿತಿಯಲ್ಲೂ ಅವಳ ಮನಸ್ಸಿಗೆ ಇವನ ಮಾತುಗಳಿಂದ ಒಂದಿಷ್ಟು ಸಮಾಧಾನ ಎನಿಸಿತು. ಕ್ರಮೇಣ ಅವಿನಾಶ್ನ ಸ್ಥಿತಿ ಮತ್ತಷ್ಟು ಬಿಗಡಾಯಿಸತೊಡಗಿತು. ಮರುದಿನ ಅವನಿಗೆ ವೆಂಟಿಲೇಟರ್ ಅನಿವಾರ್ಯವಾಯಿತು. ಆಸ್ಪತ್ರೆಯಲ್ಲಿ ಅದಕ್ಕೂ ಕೊರತೆ ಉಂಟಾಗಿತ್ತು. ಎಷ್ಟೋ ವೆಂಟಿಲೇಟರ್ಗಳು ಕೆಟ್ಟಿದ್ದವು. ಆಗ ಆಸ್ಪತ್ರೆಯ ಪ್ರಬಂಧಕರು ಇಲ್ಲಿನ ಬಹುತೇಕ ರೋಗಿಗಳನ್ನು ಇನ್ನೂ ಉತ್ತಮ ಸೌಲಭ್ಯಗಳಿದ್ದ ಆಸ್ಪತ್ರೆಗೆ ಸ್ಥಳಾಂತರಿಸಿದರು. ವಿಷಯ ತಿಳಿದ ತಕ್ಷಣ ಅವಳು ಪ್ರತೀಕನಿಗೆ ಫೋನ್ ಮಾಡಿದ್ಲು. ಅವನಣ್ಣ ಪ್ರಭಾಕರನನ್ನು ಬೇರೆಡೆಗೆ ಅನಿವಾರ್ಯವಾಗಿ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ನೀನು ಚಿಂತಿಸಬೇಡ ಶಾರ್ವರಿ, ನನ್ನ ಅಣ್ಣನನ್ನು ಶಿಫ್ಟ್ ಮಾಡಿದ ಕಡೆಯೇ ನಿನ್ನ ಪತಿಯನ್ನು ಶಿಫ್ಟ್ ಮಾಡಬೇಕೆಂದು ಸೀನಿಯರ್ ಡೀನ್ ಬಳಿ ಮಾತನಾಡ್ತೇನೆ. ಇಲ್ಲಿಗಿಂತ ಅಲ್ಲಿ ಸಿಲಿಂಡರ್ಸ್, ವೆಂಟಿಲೇಟರ್ಸ್ ಸೌಲಭ್ಯ ಚೆನ್ನಾಗಿದೆಯಂತೆ. ಇವಳಿಗೆ ಧೈರ್ಯ ತುಂಬಿದ ಪ್ರತೀಕ್ ಹೇಳಿದಂತೆಯೇ ಹಿರಿಯ ವೈದ್ಯರ ಅನುಮತಿ ದೊರಕಿಸಿಕೊಂಡು ಇಬ್ಬರನ್ನು ಶಿಫ್ಟ್ ಮಾಡಿಸುವ ಎಲ್ಲ ಪ್ರಯತ್ನ ಕೈಗೊಂಡ. ಅಂದು ಸಂಜೆಯ ಹೊತ್ತಿಗೆ ಇಬ್ಬರು ರೋಗಿಗಳು ಹೊಸ ಆಸ್ಪತ್ರೆಯಲ್ಲಿ ಸೆಟಲ್ ಆಗಿದ್ರು. ನಿಜ ಹೇಳ್ತೀನಿ ಪ್ರತೀಕ್, ನೀನಿಲ್ಲದಿದ್ದರೆ ನನಗೆ ಇಷ್ಟು ಹೊತ್ತಿಗೆ ಹುಚ್ಚು ಹಿಡಿತಾ ಇತ್ತು. ನಾನಲ್ಲದಿದ್ದರೆ ಯಾರೋ ಒಬ್ಬರು ಸಹಾಯ ಮಾಡೇ ಮಾಡ್ತಾ ಇದ್ರು ಬಿಡು. ಈ ಕಾಲದಲ್ಲೂ ಮಾನವೀಯತೆ ಸಂಪೂರ್ಣ ಬತ್ತಿಲ್ಲ ಎಂದೇ ಹೇಳ್ತೇನೆ. ಹಾಗಲ್ಲ ಪ್ರತೀಕ್, ನನ್ನ ಪರಿಚಿತರು, ಫ್ರೆಂಡ್ಸ್ ಎಲ್ಲರನ್ನೂ ಗಮನಿಸಿದ್ದೇನೆ. ಅವರವರ ಲೋಕದಲ್ಲಿ ಮಗ್ನರಾಗಿರ್ತಾರೆ. ಯಾರನ್ನು ನಾವು ಆಕ್ಷೇಪಿಸುವ ಹಾಗಿಲ್ಲ. ಆದರೆ ನೀನಂತೂ ನನ್ನ ಪಾಲಿನ ಗಾಡ್ ಫಾದರ್ ಆಗಿದ್ದಿ ಎಂದು ಅವನಿಗೆ ಕೈ ಮುಗಿದಳು. 2-3 ವಾರಗಳ ಹಿಂದೆ ಅಪರಿಚಿತರಾಗಿದ್ದ ಅವರು ಈಗ ಬಹಳ ಹತ್ತಿರದ ನಂಟಿನವರಾಗಿದ್ದರು. ಅವನ ಸಹಾಯ ಇಲ್ಲದೆ ಅವಳು ಒಂದು ಹೆಜ್ಜೆ ಮುಂದಿಡುವಂತಿರಲಿಲ್ಲ. ಅವನು ಇಲ್ಲದೆ ಅವಳು ಮುಂದೆ ಏನು ಮಾಡ್ತಾಳೋ ಏನೋ. ಇವಳ ವಿಚಿತ್ರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಪ್ರತೀಕ್ ಅವಳತ್ತ ಒಂದು ಪ್ರತ್ಯೇಕ ನೋಟ ಬೀರಿದ. ನಸುನಗುತ್ತಾ ಅಲ್ಲಿಂದ ಸರಿದು ಹೋದ. ಅತ್ತ ಅವಳಿಗೂ ವಿಚಿತ್ರ ಅನುಭೂತಿ ಉಂಟಾಗಿತ್ತು. ತನ್ನ ಅರಿವಿಲ್ಲದೆ ಅವಳು ಎಷ್ಟೋ ಮಾತು ಆಡಿಬಿಟ್ಟಿದ್ಲು. ಪ್ರತೀಕೊಬ್ಬ ಈ ಸಂದರ್ಭದಲ್ಲಿ ತನ್ನ ನೆರವಿಗೆ ಇಲ್ಲದಿದ್ದರೆ ತಾನು ತರಗೆಲೆಯಂತೆ ತತ್ತರಿಸಿ ಹೋಗ್ತಾ ಇದ್ದೆ ಎಂದು ಅಂಜುತ್ತಿದ್ಲು. ಆ ಆಸ್ಪತ್ರೆಯ ಬೆಂಗಾಡಿನ ನಡುವೆ ಪ್ರತೀಕ್ ಅವಳಿಗೊಂದು ಓಯಸಿಸ್ ಆಗಿದ್ದ. ಹೀಗೆ ಮತ್ತೆ 4 ದಿನ ಕಳೆಯಿತು. ಅವಿನಾಶ್ನ ಸ್ಥಿತಿ ಮತ್ತಷ್ಟು ಸೀರಿಯಸ್ ಆಯಿತು. ಅದರ ಮುಂದಿನ ವಾರ ಅವಳು ಆಸ್ಪತ್ರೆ ತಲುಪಿದಾಗ ಅವಿನಾಶ್ ತೀರಿಕೊಂಡ ಸುದ್ದಿ ಸಿಕ್ಕಿತು. ಅವಳು ಅಲ್ಲಿ ಕುಸಿದು ಬಿದ್ಲು. ಒಂದು ಕ್ಷಣದಲ್ಲಿ ತಾನು ಎಲ್ಲವನ್ನೂ ಕಳೆದುಕೊಂಡು ಬಟಾ ಬಯಲಲ್ಲಿ ಒಬ್ಬಂಟಿಯಾಗಿ ನಿಂತಂತೆ ಅನಿಸಿತು. ಅವಳ ಪಾಲಿಗೆ ಈಗ ಏನೂ ಉಳಿದಿರಲಿಲ್ಲ. ಪ್ರತೀಕ್ ತನ್ನ ಕೈಮೀರಿ ಅವಳಿಗೆ ಸಾಂತ್ವನ ಹೇಳಿದ. ಕೊರೋನಾ ಕಾರಣ ಅವಳು ಪತಿಯ ಶವವನ್ನು ಮನೆಗೆ ಕೊಂಡು ಹೋಗುವ ಹಾಗಿರಲಿಲ್ಲ. ಅಷ್ಟಲ್ಲದೆ ಲಾಕ್ಡೌನ್ ಕಾಟ ಇತ್ತು. ಅವಳ ತವರು, ಅತ್ತೆ ಮನೆಯವರು ಬರುವುದು ದುಸ್ತರವಾಗಿತ್ತು. ತನ್ನ ಪತಿಯ ಅಂತಿಮ ವಿದಾಯ ಹೇಗೆ ಮಾಡಲಿ ಎಂದು ಅವಳು ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಈಗಲೂ ಪ್ರತೀಕನೇ ಅವಳ ಸಹಾಯಕ್ಕೆ ಧಾವಿಸಬೇಕಾಯಿತು. ಅತಿ ಕಷ್ಟದ ಆ ಕ್ಷಣಗಳಲ್ಲಿ ಮೊದಲು ಅವನು ಅವಳನ್ನು ಶಾಂತಗೊಳಿಸಿದ. ನಂತರ ಅವಳ ಪತಿಯ ದಹನ ಸಂಸ್ಕಾರಕ್ಕೆ ಏರ್ಪಾಡು ಮಾಡಿದ. ಅದನ್ನು ಮುಗಿಸಿ ಅವರು ಮಾತಿಲ್ಲದೆ ಅವಳ ಮನೆಗೆ ಬಂದರು. ಶಾರ್ವರಿಯ ಅಳುವಿಗೆ ಕೊನೆಯೇ ಇರಲಿಲ್ಲ. ಅವಳ ಕೈಕಾಲು ನಡುಗ್ತಾ ಇತ್ತು. ಹೀಗೆ ಬಿಟ್ಟರೆ ಇವಳಿಗೂ ಗಂಭೀರ ರೋಗ ತಗುಲಿತು ಎಂದು ಪ್ರತೀಕ್ ಗಾಬರಿಗೊಂಡ. ಒಬ್ಬಂಟಿಯಾದ ಅವಳು
ತನ್ನ ಆಹಾರದ ಕಡೆ ನಿರ್ಲಕ್ಷ್ಯ ತೋರುತ್ತಾಳೆ ಎನಿಸಿತು. ಮುಂದೆ ಹೇಗೋ ಏನೋ. ಅವಳನ್ನು ಹಾಲ್ನ ಸೋಫಾದಲ್ಲಿ ಮಲಗಿಸಿ ಕೈಕಾಲು ತೊಳೆದು ತಾನೇ ಅಡುಗೆ ಮನೆಗೆ ಹೋದ. ಫ್ರಿಜ್ನಲ್ಲಿದ್ದ ಹಾಲಿನಿಂದ ಬಿಸಿ ಬಿಸಿ ಟೀ ತಯಾರಿಸಿದ. ಇಬ್ಬರು ಮೌನವಾಗಿ ಟೀ ಕುಡಿದರು. ಅವಳನ್ನು ಸ್ನಾನಕ್ಕೆ ಕಳುಹಿಸಿ ಊಟಕ್ಕೆ ಆರ್ಡರ್ ಮಾಡಿದ. ನಂತರ ತಾನೂ ಸ್ನಾನ ಮುಗಿಸಿ ಅವಳ ಸಲಹೆಯಂತೆ ಅವಿನಾಶ್ನ ಬಟ್ಟೆಗಳಲ್ಲಿ ಇರುವುದರಲ್ಲಿಯೇ ತುಸು ಹೊಂದುವಂಥದ್ದನ್ನು ಆರಿಸಿಕೊಂಡ. ಊಟ ಬಂದ ನಂತರ ಬಲವಂತವಾಗಿ ಅವಳನ್ನು ಊಟಕ್ಕೆ ಎಬ್ಬಿಸಿದ. ನಂತರ ಹತ್ತಿರದ ಅಂಗಡಿಯಿಂದ ರಾತ್ರಿ ಅವಳಿಗೆ ಬ್ರೆಡ್, ಹಾಲು, ಹಣ್ಣು ಮುಂತಾದವನನ್ನು ತಂದಿರಿಸಿ ಮತ್ತೆ ಮತ್ತೆ ಸಮಾಧಾನ ಹೇಳಿ ಹೊರಟು ಬಿಟ್ಟ. 2-3 ದಿನಗಳ ನಂತರ ಶಾರ್ವರಿ ತುಸು ಚೇತರಿಸಿಕೊಂಡ್ಳು. ಅಗತ್ಯದವರಿಗೆಲ್ಲ ವಿಷಯ ತಿಳಿಸಿದ್ದಾಯಿತು. ಆ ಆಲೋಚನೆ ಬದಿಗೆ ಸರಿಸಿದಾಗ ಅವಳಿಗೆ ಹೊಳೆದದ್ದೇ ಪ್ರತೀಕನ ಹೆಸರು. ಪ್ರತೀಕ್ ಇದೀಗ ಅವಳಿಗೆ ಎಲ್ಲರಿಗಿಂತ ಬಲು ಆತ್ಮೀಯ, ಪರಮ ಹಿತೈಷಿ ಎನಿಸಿತ್ತು. ಅವನು ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇತ್ಯಾದಿ ಅವನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಫೋನ್ ನಂಬರ್ ಒಂದು ಗೊತ್ತಿತ್ತಷ್ಟೇ. ಅದಕ್ಕೆ ಕಾಲ್ ಮಾಡಿದ್ಲು. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳ ಬಳಿ ಅವನ ಬೇರೆ ಯಾವ ಸಂಪರ್ಕವೂ ಇರಲಿಲ್ಲ. ವಿಳಾಸ ಮೊದಲೇ ಗೊತ್ತಿರಲಿಲ್ಲ. ಅವಳು ಅರ್ಧರ್ಧ ಗಂಟೆಗೆ ಹಲವು ಸಲ ಪ್ರಯತ್ನಿಸಿದರೂ ಆ ನಂಬರ್ ಸ್ವಿಚ್ ಆಫ್ ಎಂದೇ ಬರ್ತಾ ಇತ್ತು. ಹೀಗೆ ಯೋಚಿಸುತ್ತಾ ಅವಳು ಮಾರನೇ ದಿನ ಅದೇ ಆಸ್ಪತ್ರೆ ತಲುಪಿದ್ಲು. ಅಲ್ಲಿ ಅವಳ ಪತಿ ಪ್ರತೀಕನ ಅಣ್ಣ ಅಡ್ಮಿಟ್ ಆಗಿದ್ರು. ಅವಳು ತನಗೆ ಪರಿಚಯ ಇದ್ದ ಆಸ್ಪತ್ರೆ ಕಾರಿಡಾರ್ ಮತ್ತಿತರ ಜಾಗಗಳಲ್ಲಿ ಅವನಿಗಾಗಿ ಹುಡುಕಾಡಿದ್ಲು. ಅಲ್ಲಿಂದ ಹಾಗೆ ಹುಡುಕಾಡುತ್ತಾ ಕ್ಯಾಂಟೀನ್ ಕಡೆ ಬಂದ್ಲು. ಎಲ್ಲ ಕಡೆ ಹುಡುಕಾಡಿದ್ರೂ ಅವನ ಸುಳಿವು ಮಾತ್ರ ಸಿಗಲೇ ಇಲ್ಲ. ಹಾಗೆ ಅವಳು ಮತ್ತೆ ರಿಸೆಪ್ಷನ್ ಕೌಂಟರ್ ಕಡೆಗೆ ಬಂದಳು. ಮುಂದೆ ತಾನವನನ್ನು ಭೇಟಿ ಆಗ್ತೇನೋ ಇಲ್ವೋ ಎನಿಸಿಬಿಟ್ಟಿತ್ತು. ಆಗ ಅವಳಿಗೆ ಸಿಸ್ಟರ್ ನಿವೇದಿತಾ ಕಾಣಿಸಿದ್ರು. ಇವರಿಬ್ಬರಿಗೆ ಆಕೆ ಪರಿಚಿತ ನರ್ಸ್. ಆ ವಾರ್ಡ್ ಪೂರ್ತಿ ಆಕೆ ಸುಪರ್ದಿಯಲ್ಲಿತ್ತು. ಸಿಸ್ಟರ್ ನಿವೇದಿತಾ ಅಲ್ಲಿ ಬಹಳ ಒಳ್ಳೆಯ ಹೆಸರು ಗಳಿಸಿದ್ದರು. ಇವಳನ್ನು ಕಂಡು ಆಕೆ ಗದ್ಗದಿತರಾಗಿ, ಸಾರಿ ಶಾರ್ವರಿ, ನಿನ್ನ ಪತಿಯನ್ನು ಉಳಿಸಿಕೊಡಲಾಗಲಿಲ್ಲ ಎಂದರು. ನಾನು ಪಡೆದು ಬಂದದ್ದೇ ಅಷ್ಟು ಸಿಸ್ಟರ್. ನಿಮಗೆ ಪ್ರತೀಕ್ ಗೊತ್ತೂ ತಾನೆ, ಸದಾ ನನ್ನ ಜೊತೆ ಓಡಾಡ್ತಾ ಇದ್ನಲ್ಲ ಅವನೇ. ಈಗ ಅವರಣ್ಣ ಹೇಗಿದ್ದಾರೆ? ಅವನನ್ನು ಇತ್ತೀಚೆಗೆ ನೋಡಿದ್ರಾ? ಹೌದು ಶಾರ್ವರಿ, ಅವನ ಅಣ್ಣನೂ ತೀರ್ಕೊಂಡ್ರು. ಅವನೀಗ ಕೊರೋನಾ ಪೀಡಿತನಾಗಿ ತಾನೇ ಇಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನು ನಿನ್ನ ಪತಿ ಇದ್ದ ಕೋಣೆಯಲ್ಲೇ ಇದ್ದಾನೆ. ವಾರ್ಡ್ ಮಾತ್ರ ಬೇರೆ, ಬೆಡ್ ನಂಬರ್ 125. ನೀವು ಹೇಳ್ತಾ ಇರೋದು ನಿಜಾನಾ? ನಾನು ಹೇಳಿದ ಪ್ರತೀಕ್ ನಿಮಗೆ ಗುರುತು ಸಿಕ್ಕಿತು ತಾನೆ? ಹೌದಮ್ಮ, ಚೆನ್ನಾಗಿಯೇ ಗೊತ್ತು. ಇಲ್ಲಿಯೂ ನಾನೇ ಅವನನ್ನು ಗಮನಿಸಿಕೊಳ್ತಾ ಇದ್ದೇನೆ. ನಿನಗೆ ಅವನು ಬಹಳ ಸಹಾಯ ಮಾಡ್ತಾ ಇದ್ನಲ್ವೇ, ಅದೇ ಪ್ರತೀಕ್. ಆದರೆ ಈಗ ಅವನಿಗೆ ಸಹಾಯ ಮಾಡುವವರೇ ಇಲ್ಲದೆ ಒಬ್ಬಂಟಿ ಆಗಿಬಿಟ್ಟಿದ್ದಾನೆ. ಅಯ್ಯೋ, ನಾನಿದ್ದೀನಲ್ಲ ಸಿಸ್ಟರ್, ನನ್ನಿಂದ ಏನೇ ಸಹಾಯ ಬೇಕಾದರೂ ಕೂಡಲೇ ಕರೆಯಿರಿ. ನನ್ನನ್ನು ಈಗ ಅವನ ವಾರ್ಡ್ ಬಳಿ ಬಿಡಲಾರರು ಅಲ್ವೇ? ಅವನ ಅಟೆಂಡೆಂಟ್ ನಾನು ಎಂದು ಈಗಲೇ ರಿಸೆಪ್ಷನ್ನಲ್ಲಿ ಹೇಳಿ ಕಾರ್ಡ್ ಮಾಡಿಸುತ್ತೇನೆ ಎಂದು ಬಿಕ್ಕಳಿಸಿದಳು. ಸರಿ ಕಣಮ್ಮ, ನೀನು ಅಳ್ಬೇಡ. ನಾನೀಗಲೇ ಒಳಗೆ ಹೋಗಿ ಅವನಿಗೆ ವಿಷಯ ತಿಳಿಸ್ತೇನೆ. ತನಗೆ ಯಾರೂ ಇಲ್ಲ ಎಂದು ಕೊರಗ್ತಾ ಇದ್ದ ಅವನಿಗೆ ಈಗ ನೀನೇ ದೇವತೆಯಂತೆ ಬಂದಿದ್ದೀಯ ಎಂದು ಸಿಸ್ಟರ್ ನಿವೇದಿತಾ ಒಳನಡೆದರು. ಅದಾದಮೇಲೆ ಶಾರ್ವರಿ ಪ್ರತೀಕನ ಸೇವೆಗೆ ಟೊಂಕ ಕಟ್ಟಿ ನಿಂತಳು. ಅವನಿಗಾಗಿ ಮನೆಯಲ್ಲಿ ತಯಾರಿಸಿದ ಕಾಫಿ, ತಿಂಡಿ, ಊಟ, ಹಣ್ಣು, ಡಾಕ್ಟರ್ ಕಾಲಾನುಕಾಲಕ್ಕೆ ಹೇಳ್ತಾ ಇದ್ದ ಔಷಧಿ ಇತ್ಯಾದಿ ಎಲ್ಲವನ್ನು ಒದಗಿಸ್ತಾ ಇದ್ಲು. ಪ್ರತೀಕನ ಪ್ರತಿ ಜವಾಬ್ದಾರಿಯನ್ನು ತಾನೇ ಹೊತ್ತಳು. ಡಾಕ್ಟರ್ ಬಿಡುವಾಗಿ ಸಿಕ್ಕಿದಾಗಲೆಲ್ಲ ಪ್ರತೀಕನ ಆರೋಗ್ಯದ ಬಗ್ಗೆ ಕಳಕಳಿಯಿಂದ ವಿಚಾರಿಸ್ತಾ ಇದ್ಲು. ಬಲು ಉತ್ಸಾಹದಿಂದ ವೈದ್ಯರ ಸಲಹೆ ಪಾಲಿಸ್ತಾ ಇದ್ಲು. ಈ ಮಧ್ಯೆ ಪ್ರತೀಕನ ಆರೋಗ್ಯ ಬಿಗಡಾಯಿಸಿ ಅವನನ್ನು ICU ವಾರ್ಡ್ಗೆ ಶಿಫ್ಟ್ ಮಾಡಿದರು. ಅದಕ್ಕಾಗಿ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ನವರು ಫಾರ್ಮಾಲಿಟೀಸ್ಗಾಗಿ ಅವಳ ಮುಂದೆ ಒಂದು ಫಾರ್ಮ್ ಇಟ್ಟು ತುಂಬಿಸಲು ಹೇಳಿದರು. ರೋಗಿ ಜೊತೆ ಸಂಬಂಧ ಎಂದಿದ್ದ ಕಡೆ ತುಸು ಯೋಚಿಸಿ ಪತ್ನಿ ಎಂದು ಬರೆದೇ ಬಿಟ್ಲು. ತಾನು ಮಾಡಿದ್ದು ಸರಿಯೇ ಎಂದು ವಿಮರ್ಶಿಸಿಕೊಂಡಾಗ ಇದಕ್ಕಿಂತ ಬೇರೆ ಹೇಗೆ ಬರೆದರೂ ಅದು ಸರಿ ಹೋಗದು ಎಂದೇ ಅವಳ ಅಂತರಾತ್ಮ ನುಡಿಯಿತು. ಅದನ್ನು ಸಂಬಂಧಿಸಿದ ವೈದ್ಯರಿಗೆ ನೀಡಿ ಅವರ ನಿರೀಕ್ಷೆಯಲ್ಲಿ ಅವಳು ಕಾಯತೊಡಗಿದ್ಲು. 2-3 ದಿನಗಳ ಕಾಲ ICUನಲ್ಲಿ ಚಿಕಿತ್ಸೆ ಪಡೆದ ಪ್ರತೀಕನ ಆರೋಗ್ಯ ಸಾಕಷ್ಟು ಸುಧಾರಿಸಿತು. ಹಾಗಾಗಿ ಅವನನ್ನು ಮತ್ತೆ ನಾರ್ಮಲ್ ಕೋವಿಡ್ ವಾರ್ಡ್ಗೆ ವರ್ಗಾಯಿಸಿದರು. ಅದಾಗಿ 2 ವಾರಕ್ಕೆ ಅವನ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಕಾಣಿಸಿಕೊಂಡು ರಿಪೋರ್ಟ್ ನೆಗೆಟಿವ್ ಬಂದಾಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಲಾಯಿತು. ಅಷ್ಟು ದಿನಗಳ ಕಾಲ ಶಾರ್ವರಿ ತನ್ನ ಅನ್ನ, ಆಹಾರ, ವಿಶ್ರಾಂತಿ, ನಿದ್ದೆಗಳ ಚಿಂತೆ ಮರೆತು ಸತತ ಅವನ ಸೇವೆಗೆ ತೊಡಗಿದ್ದಳು. ಡಿಸ್ಚಾರ್ಜ್ ದಿನ ಅವಳು ಬಹಳ ಖುಷಿಯಲ್ಲಿದ್ಲು. ಅವಳು ತನ್ನ ಮನೆಗೆ ಪ್ರತೀಕ್ನನ್ನು ಕರೆದುಕೊಂಡು ಹೋಗಲೆಂದು ಕ್ಯಾಬ್ ಬುಕ್ ಮಾಡಿದ್ಲು. ಅವರು ಸೀದಾ ಅಲ್ಲಿಂದ ಅವಳ ಮನೆಗೆ ಹೊರಟರು.
ಪ್ರತೀಕನಿಗೆ ತುಸು ಸಂಕೋಚ ಎನಿಸಿತು. ತನ್ನ ಮನೆಗೆ ಹೋಗೋಣ ಎಂದು ಆಗ್ರಹ ಪಡಿಸಿದ. ಅವನ ಮೂಡ್ ಸರಿಪಡಿಸಲೆಂದು ಅವಳು ತುಸು ಕೀಟಲೆ ದನಿಯಲ್ಲಿ, ಆಸ್ಪತ್ರೆ ಅಡ್ಮಿಟ್ ಫಾರ್ಮ್ನಲ್ಲಿ ಒಂದು ಕಡೆ ನಾನು ನಿನ್ನ ಪತ್ನಿ ಎಂದೇ ಬರೆದು ಸೈನ್ ಮಾಡಿ ಕೊಟ್ಟಿದ್ದೇನೆ. ಹೀಗಾಗಿ ಇನ್ಮುಂದೆ ನಿನ್ನ ಮನೆ ಬೇರೆ ಬೇರೆ ಅಲ್ಲ, ಒಂದೇ ಎಂದ್ಲು. ಆದರೆ ಶಾರ್ವರಿ, ಜನ ಏನಂತಾರೋ ಏನೋ. ಯಾವ ಜನ? ಅವರ ಅನ್ನುವುದನ್ನು ಕೇಳಿಸಿಕೊಳ್ಳುವವರು ಯಾರು? ನಮ್ಮ ಕಷ್ಟ ಸುಖಕ್ಕೆ ಯಾರು ಒದಗುತ್ತಾರೋ ಅವರು ನಮ್ಮವರೇ ಹೊರತು ಯಾರೋ ಆಡಿಕೊಳ್ಳುವ ಜನರಲ್ಲ. ಪ್ರತೀಕ್, ನಾನು ಕಡು ಕಷ್ಟದಲ್ಲಿದ್ದಾಗ ಈ ಆಡಿಕೊಳ್ಳುವ ಜನ ನನ್ನ ಸಹಾಯಕ್ಕೆ ಬಂದರೆ ಅಥವಾ ನಿನ್ನ ಸಹಾಯಕ್ಕೆ ಬಂದರೆ, ಆ ಸಮಯದಲ್ಲಿ ಪರಸ್ಪರ ನನಗೆ ನೀನು, ನಿನಗೆ ನಾನು ಎಂದು ಮಾತ್ರವೇ ಈ ಪ್ರಪಂಚವಾಗಿತ್ತು. ಮೊದಲು ನೀನು ಸಂಪೂರ್ಣ ಗುಣಮುಖನಾಗಿ ಸದೃಢನಾಗು, ಮುಂದಿನ ಆಲೋಚನೆ ಆಮೇಲೆ ಮಾಡೋಣ ಎಂದು ತನ್ನ ದೃಢ ನಿರ್ಧಾರ ತಿಳಿಸಿದ್ಲು. ಮುಂದಿನ 2 ವಾರ ಪ್ರತೀಕ್ ಕಟ್ಟುನಿಟ್ಟಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಶಾರ್ವರಿ ಅವನಿಗೆ ಆರೈಕೆ ಮಾಡಿದ್ಲು. ಮನಸ್ಸಿನ ನೆಮ್ಮದಿ, ಕಾಲಕಾಲಕ್ಕೆ ಔಷಧಿ, ಹಣ್ಣು ಹಂಪಲು, ಪೌಷ್ಟಿಕ ಆಹಾರದಿಂದ ಪ್ರತೀಕ್ ಇದೀಗ ಮೊದಲಿನಂತೆ ಕಳೆ ಕೂಡಿಕೊಂಡು ಆರೋಗ್ಯವಂತನಾದ. ಅದು ಅವಳದೇ ಸ್ವಂತ ಮನೆ. ಅವಿನಾಶ್ ಆ ಮನೆ ಕೊಂಡಾಗಲೇ ಅವಳ ಹೆಸರಿನಲ್ಲಿ ಮಾಡಿಸಿದ್ದ. ಅವಳ ಅತ್ತೆ ಮನೆಯವರು ಈಗ ಮೈಸೂರಿನ ಹಿರಿಮಗನ ಜೊತೆ ಇದ್ದಿದ್ದರಿಂದ ಅವರಿಗೆ ಇವಳ ಮರು ವಿವಾಹದ ಬಗ್ಗೆ ಆಕ್ಷೇಪ ಇರಲಿಲ್ಲ. ಅಂದು ಸಂಜೆ ಶಾರ್ವರಿ ಪ್ರತೀಕನ ಜೊತೆ ಕಾಫಿ ತಿಂಡಿ ಸೇವಿಸುತ್ತಾ ಹೇಳಿದ್ಲು, ಅಂದು ನಾನು ಫಾರ್ಮ್ನಲ್ಲಿ ಸಹಿ ಮಾಡಿದಂತೆ ಮುಂದೆ ನಮ್ಮ ಭವಿಷ್ಯದಲ್ಲಿ ನಾವ್ಯಾಕೆ ಇರಬಾರ್ದು? ನೀನಲ್ಲದೆ ನನಗೆ ಮತ್ತಾರು ಸಂಗಾತಿಯಾಗಲು ಸಾಧ್ಯ? ನನ್ನನ್ನು ನಿನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಲು ನಿನಗೆ ಒಪ್ಪಿಗೆ ಇದೆ ತಾನೇ? ಈ ಮಾತನ್ನು ಬಾಯಿ ಬಿಟ್ಟು ಕೇಳಬೇಕೆ? ಪ್ರತೀಕ್ ಅವಳನ್ನು ತನ್ನ ಎದೆಗಾನಿಸಿಕೊಂಡಾಗ ಅವಳ ಕಂಗಳು ಆನಂದಾಶ್ರು ಮಿಡಿದವು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.